ದ್ರಾವಿಡರ ನಾಡಲ್ಲಿ ಕಮಲ ಅರಳಿಸೋಕೆ ಅಮಿತ್ ಶಾ ಪಣ ತೊಟ್ಟಿದ್ದಾರೆ. ಚುನಾವಣೆಯ ಸಾಗರದಲ್ಲಿ ಗೆಲುವಿನ ದಡ ಸೇರಲು ಈಗಿನಿಂದಲೇ ಹುಟ್ಟು ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ನಿಂತು ಇವತ್ತು ಚುನಾವಣಾ ಚಾಣಕ್ಯ ಭವಿಷ್ಯ ನುಡಿದಿದ್ದಾರೆ. ಅಮಿತ್ ಶಾ ರಾಷ್ಟ್ರ ರಾಜಕಾರಣದ ಚತುರ, ಬಿಜೆಪಿ ಪಾಲಿನ ಚಾಣಕ್ಯ. ದೇಶದಲ್ಲಿ ಇಂದು ಕೇಸರಿ ಬಾವುಟ ರಾರಾಜಿಸಲು ಪ್ರಧಾನಿ ಮೋದಿ ಕ್ಯಾಪ್ಟನ್ ಆದರೆ ನಮೋ ಬಲಗೈ ಬಂಟನಾಗಿ ನಿಂತದ್ದು ಇದೇ ಅಮಿತ್ ಶಾ. ಯಾವುದೂ ಆಗಲ್ಲ ಎಂಬ ಮಾತೇ ತಿಳಿಯದ ಈ ಜೋಡಿ ಕಣ್ಣು ಇದೀಗ ದ್ರಾವಿಡರ ನಾಡು ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದ ಕಡೆ ಬಿದ್ದಿದೆ. 2026ರಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ ಎನ್ಡಿಎ ಸರ್ಕಾರ. ದ್ರಾವಿಡರ ನಾಡಲ್ಲಿ ಅಮಿತ್ ಶಾ ಚುನಾವಣೆ ಕಹಳೆ. ಮುಂದಿನ ವರ್ಷ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯಾಗಿರುವ ತಮಿಳುನಾಡು, ಪಶ್ಚಿಮ ಬಂಗಾಳದ ಚುನಾವಣೆಗಳು ಬರ್ತಿವೆ. ಹೀಗಾಗಿ ತಯಾರಿ ಶುರು ಮಾಡಿರುವ ಅಮಿತ್ ಶಾ ಕಳೆದ ವಾರವಷ್ಟೇ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ರು. ಹೀಗಾಗಿ ತಮಿಳುನಾಡಿಗೆ ಪಕ್ಷ ಬಲವರ್ಧನೆಗೊಳಿಸುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದು, ಮುಂದಿನ ವರ್ಷದ 2 ರಾಜ್ಯಗಳ ಚುನಾವಣೆಯಲ್ಲಿ ಎನ್ಡಿಎ ಅಧಿಕಾರಕ್ಕೇರಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. एनडीए की सरकार बनने जा रही है. भारतीय जनता पार्टी एआईडीएमके की सरकार बनने जा रही है. मैं रहता तो दिल्ली में हूं, मगर मेरे कान तमिलनाडु पर लगे हुए रहते हैं. ये मुख्यमंत्री जी कहते हैं कि अमित शाह डीएमके को नहीं हरा सकते. स्टालिन साहब, आप सही कहते हो. मैं डीएमके को नहीं हरा सकता, मगर तमिलनाडु की जनता डीएमके को हरा सकती है. ಇಂದು ಪಕ್ಷದ ಪದಾಧಿಕಾರಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ, ಮಧುರೈಯನ್ನ ಪರಿವರ್ತನೆಯ ನಗರ ಎಂದು ಶ್ಲಾಘಿಸಿದರು. ತಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಬದಲಾವಣೆಗೆ ಕಾರಣವಾಗುವುದಲ್ಲದೆ ಡಿಎಂಕೆಯನ್ನ ಅಧಿಕಾರದಿಂದ ಕಿತ್ತೊಗೆಯಲಿದೆ ಎಂದು ಕರೆ ನೀಡಿದರು. ಡಿಎಂಕೆ ಸರ್ಕಾರದಿಂದ ಭಾಷೆ ಹೆಸರಲ್ಲಿ ರಾಜಕೀಯ. तमिलनाडु सरकार से मेरी मांग दोहराता हूं कि मेडिकल और इंजीनियरिंग की पढ़ाई में जल्द से जल्द तमिल भाषा का प्रवेश हो और मेडिकल और इंजीनियरिंग की पढ़ाई तमिल भाषा में की जाए. ಶತಾಯಗತಾಯ ತಮಿಳುನಾಡಿನಲ್ಲಿ ಎನ್ಡಿಎ ಸರ್ಕಾರವನ್ನು ತರಲು ಅಮಿತ್ ಶಾ ಪಣ ತೊಟ್ಟಿದ್ದಾರೆ. ಆದರೆ ಇದು ಸಾಧ್ಯವಾಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದ್ರಾವಿಡರ ನಾಡಲ್ಲಿ ಕಮಲ ಅರಳಿಸೋಕೆ ಅಮಿತ್ ಶಾ ಪಣ ತೊಟ್ಟಿದ್ದಾರೆ. ಚುನಾವಣೆಯ ಸಾಗರದಲ್ಲಿ ಗೆಲುವಿನ ದಡ ಸೇರಲು ಈಗಿನಿಂದಲೇ ಹುಟ್ಟು ಹಾಕಿದ್ದಾರೆ. ತಮಿಳುನಾಡಿನಲ್ಲಿ ನಿಂತು ಇವತ್ತು ಚುನಾವಣಾ ಚಾಣಕ್ಯ ಭವಿಷ್ಯ ನುಡಿದಿದ್ದಾರೆ. ಅಮಿತ್ ಶಾ ರಾಷ್ಟ್ರ ರಾಜಕಾರಣದ ಚತುರ, ಬಿಜೆಪಿ ಪಾಲಿನ ಚಾಣಕ್ಯ. ದೇಶದಲ್ಲಿ ಇಂದು ಕೇಸರಿ ಬಾವುಟ ರಾರಾಜಿಸಲು ಪ್ರಧಾನಿ ಮೋದಿ ಕ್ಯಾಪ್ಟನ್ ಆದರೆ ನಮೋ ಬಲಗೈ ಬಂಟನಾಗಿ ನಿಂತದ್ದು ಇದೇ ಅಮಿತ್ ಶಾ. ಯಾವುದೂ ಆಗಲ್ಲ ಎಂಬ ಮಾತೇ ತಿಳಿಯದ ಈ ಜೋಡಿ ಕಣ್ಣು ಇದೀಗ ದ್ರಾವಿಡರ ನಾಡು ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದ ಕಡೆ ಬಿದ್ದಿದೆ. 2026ರಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ ಎನ್ಡಿಎ ಸರ್ಕಾರ. ದ್ರಾವಿಡರ ನಾಡಲ್ಲಿ ಅಮಿತ್ ಶಾ ಚುನಾವಣೆ ಕಹಳೆ. ಮುಂದಿನ ವರ್ಷ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯಾಗಿರುವ ತಮಿಳುನಾಡು, ಪಶ್ಚಿಮ ಬಂಗಾಳದ ಚುನಾವಣೆಗಳು ಬರ್ತಿವೆ. ಹೀಗಾಗಿ ತಯಾರಿ ಶುರು ಮಾಡಿರುವ ಅಮಿತ್ ಶಾ ಕಳೆದ ವಾರವಷ್ಟೇ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ರು. ಹೀಗಾಗಿ ತಮಿಳುನಾಡಿಗೆ ಪಕ್ಷ ಬಲವರ್ಧನೆಗೊಳಿಸುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದು, ಮುಂದಿನ ವರ್ಷದ 2 ರಾಜ್ಯಗಳ ಚುನಾವಣೆಯಲ್ಲಿ ಎನ್ಡಿಎ ಅಧಿಕಾರಕ್ಕೇರಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. एनडीए की सरकार बनने जा रही है. भारतीय जनता पार्टी एआईडीएमके की सरकार बनने जा रही है. मैं रहता तो दिल्ली में हूं, मगर मेरे कान तमिलनाडु पर लगे हुए रहते हैं. ये मुख्यमंत्री जी कहते हैं कि अमित शाह डीएमके को नहीं हरा सकते. स्टालिन साहब, आप सही कहते हो. मैं डीएमके को नहीं हरा सकता,
मगर तमिलनाडु की जनता डीएमके को हरा सकती है। ಇಂದು ಪಕ್ಷದ ಪದಾಧಿಕಾರಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ಮಧುರೈಯನ್ನ ಪರಿವರ್ತನೆಯ ನಗರ ಎಂದು ಶ್ಲಾಘಿಸಿದರು. ತಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಬದಲಾವಣೆಗೆ ಕಾರಣವಾಗುವುದಲ್ಲದೆ ಡಿಎಂಕೆಯನ್ನ ಅಧಿಕಾರದಿಂದ ಕಿತ್ತೊಗೆಯಲಿದೆ ಎಂದು ಕರೆ ನೀಡಿದರು. ಡಿಎಂಕೆ ಸರ್ಕಾರದಿಂದ ಭಾಷೆ ಹೆಸರಲ್ಲಿ ರಾಜಕೀಯ. फिर से एक बार तमिलनाडु सरकार से मेरी मांग दोहराता हूं कि मेडिकल और इंजीनियरिंग की पढ़ाई में जल्द से जल्द तमिल भाषा का प्रवेश हो और मेडिकल और इंजीनियरिंग की पढ़ाई तमिल भाषा में की जाए. ಶತಾಯಗತಾಯ ತಮಿಳುನಾಡಿನಲ್ಲಿ ಎನ್ಡಿಎ ಸರ್ಕಾರವನ್ನು ತರಲು ಅಮಿತ್ ಶಾ ಪಣ ತೊಟ್ಟಿದ್ದಾರೆ. ಆದರೆ ಇದು ಸಾಧ್ಯವಾಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದ್ರಾವಿಡರ ನಾಡಲ್ಲಿ ಕಮಲ ಅರಳಿಸೋಕೆ ಅಮಿತ್ ಶಾ ಪಣ ತೊಟ್ಟಿದ್ದಾರೆ. ಚುನಾವಣೆಯ ಸಾಗರದಲ್ಲಿ ಗೆಲುವಿನ ದಡ ಸೇರಲು ಈಗಿನಿಂದಲೇ ಹುಟ್ಟುಹಾಕಿದ್ದಾರೆ. ತಮಿಳುನಾಡಿನಲ್ಲಿ ನಿಂತು ಇವತ್ತು ಚುನಾವಣಾ ಚಾಣಕ್ಯ ಭವಿಷ್ಯ ನುಡಿದಿದ್ದಾರೆ. ಅಮಿತ್ ಶಾ ರಾಷ್ಟ್ರ ರಾಜಕಾರಣದ ಚತುರ, ಬಿಜೆಪಿ ಪಾಲಿನ ಚಾಣಕ್ಯ. ದೇಶದಲ್ಲಿ ಇಂದು ಕೇಸರಿ ಬಾವುಟ ರಾರಾಜಿಸಲು ಪ್ರಧಾನಿ ಮೋದಿ ಕ್ಯಾಪ್ಟನ್ ಆದರೆ ನವ ಬಲಗೈ ಬಂಟನಾಗಿ ನಿಂತದ್ದು ಇದೇ ಅಮಿತ್ ಶಾ. ಯಾವುದೂ ಆಗಲ್ಲ ಎಂಬ ಮಾತೇ ತಿಳಿಯದ ಈ ಜೋಡಿ ಕಣ್ಣು ಇದೀಗ ದ್ರಾವಿಡರ ನಾಡು ತಮಿಳುನಾಡು ಹಾಗೂ ಪಶ್ಚಿಮ ಬಂಗಾಳದ ಕಡೆ ಬಿದ್ದಿದೆ. 2026ರಲ್ಲಿ ಪಶ್ಚಿಮ ಬಂಗಾಳ, ತಮಿಳುನಾಡಲ್ಲಿ ಎನ್ಡಿಎ ಸರ್ಕಾರ. ದ್ರಾವಿಡರ ನಾಡಲ್ಲಿ ಅಮಿತ್ ಶಾ ಚುನಾವಣೆ ಕಹಳೆ. ಮುಂದಿನ ವರ್ಷ ಬಿಜೆಪಿ ಪಾಲಿಗೆ ಕಬ್ಬಿಣದ ಕಡಲೆಯಾಗಿರುವ ತಮಿಳುನಾಡು, ಪಶ್ಚಿಮ ಬಂಗಾಳದ ಚುನಾವಣೆಗಳು ಬರ್ತಿವೆ. ಹೀಗಾಗಿ ತಯಾರಿ ಶುರು ಮಾಡಿರುವ ಅಮಿತ್ ಶಾ ಕಳೆದ ವಾರವಷ್ಟೇ ಪಶ್ಚಿಮ ಬಂಗಾಳಕ್ಕೆ ಹೋಗಿದ್ರು. ಹೀಗಾಗಿ ತಮಿಳುನಾಡಿಗೆ ಪಕ್ಷ ಬಲವರ್ಧನೆಗೊಳಿಸುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಎಂಟ್ರಿ ಕೊಟ್ಟಿದ್ದು ಮುಂದಿನ ವರ್ಷದ 2 ರಾಜ್ಯಗಳ ಚುನಾವಣೆಯಲ್ಲಿ ಎನ್ಡಿಎ ಅಧಿಕಾರಕ್ಕೇರಲಿದೆ ಎಂದು ಭವಿಷ್ಯ ನುಡಿದಿದ್ದಾರೆ. तमिलनाडु में फिर से एक बार एनडीए की सरकार बनने जा रही है. भारतीय जनता पार्टी एआईडीएमके की सरकार बनने जा रही है. मैं रहता तो दिल्ली में हूं, मगर मेरे कान तमिलनाडु पर लगे हुए रहते हैं. ये मुख्यमंत्री जी कहते हैं कि अमित शाह डीएमके को नहीं हरा सकते. स्टालिन साहब, आप सही कहते हो, मैं डीएमके को नहीं हरा सकता, मगर तमिलनाडु की जनता डीएमके को हरा सकती है. ಇಂದು ಪಕ್ಷದ ಪದಾಧಿಕಾರಿಗಳ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಅಮಿತ್ ಶಾ ಮಧುರೈಯನ್ನ ಪರಿವರ್ತನೆಯ ನಗರ ಎಂದು ಶ್ಲಾಘಿಸಿದರು. ತಮ್ಮ ಪಕ್ಷದ ಕಾರ್ಯಕರ್ತರ ಸಭೆ ಬದಲಾವಣೆಗೆ ಕಾರಣವಾಗುವುದಲ್ಲದೆ ಡಿಎಂಕೆಯನ್ನ ಅಧಿಕಾರದಿಂದ ಕಿತ್ತೊಗೆಯಲಿದೆ ಎಂದು ಕರೆ ನೀಡಿದರು. ಡಿಎಂಕೆ ಸರ್ಕಾರದಿಂದ ಭಾಷೆ ಹೆಸರಲ್ಲಿ ರಾಜಕೀಯ. फिर से एक बार तमिलनाडु सरकार से मेरी मांग दोहराता हूं कि मेडिकल और इंजीनियरिंग की पढ़ाई में जल्द से जल्द तमिल भाषा का प्रवेश हो और मेडिकल और इंजीनियरिंग की पढ़ाई तमिल भाषा में की जाए. ಶತಾಯಗತಾಯ ತಮಿಳುನಾಡಿನಲ್ಲಿ ಎನ್ಡಿಎ ಸರ್ಕಾರವನ್ನು ತರಲು ಅಮಿತ್ ಶಾ ಪಣ ತೊಟ್ಟಿದ್ದಾರೆ. ಆದರೆ ಇದು ಸಾಧ್ಯವಾಗುತ್ತಾ ಅನ್ನೋದಕ್ಕೆ ಕಾಲವೇ ಉತ್ತರಿಸಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.